ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಕಲರ್ಸ್ ಕನ್ನಡ ಗಿಚ್ಚಿ ಗಿಲ್ಲಿಲಿ ಪ್ರೋಮೋ ಬಿಟ್ಟಿದೆ. ಅದು ಬಿಟ್ಟಾಗಿಂದ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಇದ್ದಿದೆ. ಯಾಕೆ ಗೊತ್ತಾ? ಗಿಚ್ಚಿ ಗಿಲ್ಲಿಯಲ್ಲಿ ಬರ್ತಾ ಇರೋದು ಈ ವಾರ ಗಟ್ಟಿಗಿತ್ತಿ ಮಲ್ಲಮ್ಮ ಮತ್ತು ರಕ್ಷಿತಾ ಶೆಟ್ಟಿ. ಹಿಂದಿನ ವಾರ ಸತೀಶ್ ಮತ್ತು ಕರಿಬಸಪ್ಪ ಅವರು ಬಂದಿದ್ರು. ಆ ವೀಕು ತುಂಬ ಮನರಂಜನೆ ಆಗಿತ್ತು. ಈ ವೀಕ್ ಅಂತೂ ಕೇಳಲೇಬೇಡಿ, ಯಾಕೆಂದರೆ ಬಂದಿರೋದು ಯಾರು? ಮನರಂಜನಾ ಕ್ವೀನ್ ರಕ್ಷಿತಾ ಶೆಟ್ಟಿ. ಅವರು ನಾರ್ಮಲ್ ಆಗಿ ಮಾತಾಡಬೇಕಿದ್ರೆ ಏನೇನು ಮಿಸ್ಪ್ರೊನೌನ್ಸ್ ಮಾಡಿಬಿಡ್ತಾರೆ. ಉದಾಹರಣೆಗೆ ಕರಿಬಸಪ್ಪ ಹೇಳೋಕೆ ಕರಿಬಸಪ್ಪು ಅಂತ ಹೇಳಿದರು. ಅದೇ ಥರ ಬೇರೆ ಬೇರೆ ಥರ ಫುಲ್ ಟ್ರೋಲ್ ಆಗಿಬಿಟ್ಟಿದ್ರು. ಇವಾಗ ಗಿಚ್ಚಿಗಿಲಿಗೆ ಬಂದರೆ ಅವರು ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ? ಏನಕ್ಕೆ ಅಂದರೆ ಅವರಿಗೆ ಏನಾದರೂ ಮಾತಾಡಬೇಕಿದ್ರೆ ವರ್ಡ್ ಮರ್ತೋಗತ್ತೆ, ಏನೋ ಹೇಳೋಕ್ಕೆ ಏನೋ ಹೇಳ್ಬಿಡ್ತಾರೆ. ಇನ್ನು ಗಿಚ್ಚಿಗಿಲಿಗಿಲಿಯಲ್ಲಿ ಅವರ ಜೂನಿಯರ್ಸ್ ಕೈಗೆ ಸಿಕ್ಕಾಕೊಂಡ್ರಂತೂ ಮುಗೀತು ಕತೆ. ಆಗ ಅದೇ ಥರನೇ ಆಗಿದೆ. ಕಲರ್ಸ್ ಕನ್ನಡ ಬಿಟ್ಟಿರೋ ಪ್ರೋಮೋದಲ್ಲಿ ಅವರು ನನಗೆ ಬಿಗ್ ಬಾಸಲ್ಲಿ ಗೊತ್ತಾಗ್ತಾ ಇತ್ತು, ಎಲ್ಲರನ್ನೂ ನಾನು ಹತ್ತಿರ ಮಾಡ್ಕೊಂಡಿರಲಿಲ್ಲ. ಯಾಕೆ ಅಂದರೆ ಅವ್ರು ಯಾರಾದರೂ ಈಗ ಹಗ್ ಮಾಡಿದರೆ ನನಗೆ ಗೊತ್ತಾಗ್ಬಿಡತ್ತೆ, ಅವರ ವೈಬ್ರೇಷನ್ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಬಟ್ ಸಾಧು ಕೋಕಿಲ ಸರ್ ಅಲ್ಲಿ ಇದ್ದಾರೆ ಅಂದರೆ ಅವರು ಬಿಡ್ತಾರಾ? ಅದನ್ನೇ ಕಾಮಿಡಿ ಥರ ಮಾಡಿಬಿಟ್ರು. ಉಳಿದಿರೋ ಕಂಟೆಸ್ಟೆಂಟ್ಗೆಲ್ಲ ನೋಡ್ರು, ಅವ್ರಿಗೆ ತಪ್ಕೊಂಡ್ರೆ ಗೊತ್ತಾಗ್ಬಿಡತ್ತೆ ಅಂತ ಹೇಳಿದ್ದಾರೆ. ಅದನ್ನೇ ಕೇಳ್ಕೊಂಡು ಕಂಟೆಸ್ಟೆಂಟ್ಗಳೆಲ್ಲ ಅವಳನ್ನ ತಪ್ಕೊಳ್ಳೋಕೆ ಹೋಗ್ಬಿಟ್ಟಿದ್ದಾರೆ. ಅದೇ ಕಾಮಿಡಿ ಥರ ರಿಯಾಕ್ಟ್ ಆಗಿ ಎಲ್ಲರೂ ನಕ್ಕು ಸುಸ್ತಾಗ್ಬಿಟ್ಟಿದ್ದಾರೆ. ಇನ್ನು ಅಲ್ಲಿರೋ ಜೂನಿಯರ್ಸ್ ರಕ್ಷಿತಾಗೆ ಡೈಲಾಗ್ನ ಹೇಳ್ಕೊಡೋಕ್ಕೆ ಹೋಗ್ತಾರೆ. ಅವರು ನಾರ್ಮಲ್ ಆಗಿ ಮಾತಾಡಿದ್ದು ನಮಗೆ ಅರ್ಥ ಆಗಲ್ಲ, ಇನ್ನು ಅವರು ಮೆಂಟರ್ಸ್ ಕೂಡ ಅರ್ಥ ಆಗಲ್ಲ. ಇನ್ನು ರಕ್ಷಿತಾಗೆ ಬೇರೆ ಕನ್ನಡದಲ್ಲಿ ವೀಕ್, ಅವಳಿಗೆ ಏನು ಅರ್ಥ ಆಗತ್ತೆ? ಅವಳಿಗೆ ಏನು ತಲೆಬುಡ ಅರ್ಥ ಆಗದೆ ಕೇಳ್ತಾ ಇರ್ತಾರೆ. ನಂತರ ನನಗೆ ಅರ್ಥ ಆಗಿದ್ದು 3 ವರ್ಡ್ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಎಲ್ಲ ಬಿದ್ದು ನಕ್ಕಿದ್ದಾರೆ. ಇನ್ನೊಂದು ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಅವರು ಸ್ಕಿಟ್ನ ಮಾಡೋಕ್ಕೆ ಹೋಗ್ತಾರೆ. ಸ್ಕಿಟ್ಟಲ್ಲಿ ಮಿಡ್ಲು ವರ್ಡ್ ಎಲ್ಲ ಮರ್ತೋಗತ್ತೆ. ಅಳಿಯಂದ್ರು ಹೇಳೋಕ್ಕೆ ಅದೇ ವಯಸ್ಸಾದವರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಮಾನಸ ಅವರು ಅಳಿಯಂದ್ರು ಅಂತ ನೆನ್ಪು ಮಾಡ್ಕೋತಾರೆ. ಆಮೇಲೆ ಹೀಗೆ ಅವರಿಗೆ ವರ್ಡಿಂಗ್ಸೇ ಮರ್ತೋಗ್ತದೆ. ಇನ್ನು ಏನು ಡ್ರಾಮಾ ಮಾಡ್ತಾರೋ ಗೊತ್ತಿಲ್ಲ. ಆದರೂ ಅವರು ಒಂದು ಇಂಟರ್ವ್ಯೂದಲ್ಲಿ ಹೇಳಿದರು, ನನಗೆ ಶೋಗಳಲ್ಲೆಲ್ಲ ಯಾವುದು ಇಷ್ಟ ಇಲ್ಲ ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೂ ಬರಲ್ಲ. ಬಟ್ ಕಲರ್ಸ್ ಕನ್ನಡ ಕರೆದ್ರೆ ನನಗೆ ಅವ್ರ ಮೇಲೆ ತುಂಬ ಋಣ ಇದೆ. ನನಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದಾರೆ ಜೀವನದಲ್ಲಿ, ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೇಳಿದರು. ಈಗ ಅವ್ರ ಪ್ರಾಮಿಸನ್ನು ಅವರು ಹೇಳ್ದಾಗೆ ಮಾಡಿದ್ದಾರೆ. ಅವರಿಗೆ ಆ್ಯಕ್ಟಿಂಗ್ ಬರಲ್ಲ, ಡೈಲಾಗ್ಸ್ ಡೆಲಿವರಿ ಬರಲ್ಲ, ಆದರೂ ಕಷ್ಟಪಟ್ಟು ಮಾಡಿದ್ದಾರೆ. ನೀವು ಅವರ ಡ್ರಾಮಾನ ನೋಡೋಕ್ಕೆ ಎಪಿಸೋಡ್ನ ನೋಡಲೇಬೇಕು. ಶನಿವಾರ ಮತ್ತು ಭಾನುವಾರ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ನೋಡ್ತಿರಲ್ವಾ? ನಿಮಗೆ ರಕ್ಷಿತಾ ಬಗ್ಗೆ ಏನು ಅನಿಸುತ್ತೆ, ಅವರ ಆ್ಯಕ್ಟಿಂಗ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.